ಖ್ಯಾಡಿ ಗ್ರಾಮಸ್ಥರು, ಮಿರ್ಗಿ ಗ್ರಾಮಸ್ಥರು, ಎಲ್ಲರೂ ಗುಡ್ಚಾಣ ಗ್ರಾಮಸ್ಥರು ಎಲ್ಲರೂ ತುಂಬ ಕಷ್ಟದಲ್ಲಿದ್ದರು. ಹೀಗಾಗಿ ಮಿರ್ಗಿ ಗ್ರಾಮಸ್ಥರು ಕೂಡ 2 ಸಲ ನಮ್ಮ ರೋಡ್ಗಿ ಗ್ರಾಮದ ಶ್ರೀಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಿಗೆ ಕೂಡ ಧನ್ಯವಾದಗಳು. ಯಾಕಂದ್ರೆ ಭಾಳ ಮಂದಿ ಕೇಳಾಕತ್ತಿದ್ರು ನಮಗೆ ಈ ವಿಡಿಯೋನ ಮಾಡಿ ಬಿಟ್ಟ ನಂತರ ಮುತ್ತರ್ ಬದಲ್ದಾಗ ಎಲ್ಲರೂ ಕೇಳಾಕತ್ತಿದ್ರು, ಯಾರೀ ಗುರುಗಳು ಪೂಜೆ ಮಾಡಿದ್ರು, ನೀರು ಬಂದಾವಲ್ಲ ಅಂತೇಳಿ. ನಮ್ಮೂರ ಶ್ರೀಗಳ ಶಕ್ತಿನೇ ಅಂಥದ್ದೈತಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಅದ್ರ ಕುರಿತು ನಮ್ಮ ಭಕ್ತರನ್ನ ಎಲ್ಲರನ್ನೂ ಕುರಿತು ಮತ್ತು ರೈತರನ್ನ ಕುರಿತು ನಮ್ಮ ಅಪ್ಪಾಜಿಯವ್ರು 2 ಮಾತು ಹೇಳಿ ಅಂತೇಳಿ ನಮ್ಮ ಬೇಡಿ ಪಾಟೀಲವರು ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. 2 ಮಾತನ್ನು ನಮ್ಮ ಗುರುಗಳು ಮಾತಾಡಲಿ ಅಂತೇಳಿ ಕೇಳ್ಕೊತೀನಿ. ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಆರಾಧ್ಯ ಗುರುದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೆ ಇವತ್ತ ವಿಶೇಷವಾಗಿ ಇವತ್ತು ಭೀಮಾ ನದಿ ಬತ್ತಿ ಹೋದ ಭೀಮಾ ನದಿ ಮತ್ತೆ ಇವತ್ತು ಹುಟ್ಟಿ ಹರಿಯುವ ಸಮಯವನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಹೋದ ಸುಮಾರು 15 ದಿವಸ ಮೊದಲು ನಾವು ಈ ಭೀಮಾ ನದಿಗೆ ಬಂದು ಈ ಭೀಮಾ ನದಿಯಲ್ಲಿ ನಾವೆಲ್ಲ ಪೂಜೆ ಕೈಂಕರ್ಯ ಮಾಡಿ ಭೀಮಾ ನದಿ ತಾಯಿಯಲ್ಲಿ ನಾವೆಲ್ಲ ಬೆಳ್ಕೊಂಡಿದ್ದೆವು. ಬರುವ ದಿನಗಳಲ್ಲಿ ತುಂಬಿ ಹರಿಯವ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದೆವು. ಆದರೂ ಆ ಪ್ರಾರ್ಥನೆ ಇವತ್ತು ಸಫಲ ಆಗ್ಯದ. ಆ ಸಫಲಾದ ಉದ್ದೇಶದಿಂದ ಇವತ್ತು ಭೀಮಾ ನದಿಗೆ ಒಂದು ಬಾಗಿನ ಅರ್ಪಿಸುವುದು. ಯಾವುದೇ ಕಾರ್ಯ ನಡೆಯಬೇಕಾದರೆ ಒಂದು ತಾಯಿ ಗರ್ಭಿಣಿ ಆದಾಗ ಹಂಗೆ ಕುಬಸ ಕಾರ್ಯ ಮಾಡ್ತಾರೆ. ಇವತ್ತು ಭೀಮಾ ನದಿ ಇವತ್ತು ತುಂಬಿ ಹರಿದ ಅಂತೇಳಿ ನಾವೆಲ್ಲ ಇವತ್ತು ಬಾಗಿನ ಅರ್ಪಿಸುವ ಒಂದು ಸಮಯ ಇವತ್ತು. ಈ ಸಮಾರಂಭದಲ್ಲಿ ನಾವೆಲ್ಲ ವಿಶೇಷವಾಗಿ ಹಿಂದಿನ 15 ದಿವಸದ ಮೊದಲ ಬಂದು ನಮ್ಮ BD ಪಾಟೀಲ್ರು JDS ಅಧ್ಯಕ್ಷರು ಬಂದು ಈ ಕಾರ್ಯವನ್ನು ಅವರ ಮುಖಾಂತರವಾಗಿ ನಾವು ಊರಿನ ಹಿರಿಯರು ಇದು ನಮ್ಮ ಮಿರಗಿ, ರೋಡ್ಗಿ, ಗುಡ್ಚಾಣ, ಲಾಸಂಗಿ, ಶಿವಪುರ, ಕ್ಯಾಡಗಿ ಅನೇಕ ಸದ್ಭಕ್ತರು ನಾವೆಲ್ಲ ಇಲ್ಲ ಭೀಮಾ ನದಿ ಬಂದು ನೋಡಿದಾಗ ಒಂದು ಭಯದ ವಾತಾವರಣ ಇತ್ತು. ಇವತ್ತು ಮತ್ತೆ ಆ ಭಯ ಹೋಗಲಾಡಿಸಿ ನಮ್ಮೆಲ್ಲ ರೈತರಿಗೆ ಒಂದು ಭೀಮಾ ನದಿ ಮತ್ತೆ ಸಂತೋಷದ ವಾತಾವರಣ ಮೂಡಿಸಿ ಆ ತಾಯಿ. ಇವತ್ತು ನಾವೆಲ್ಲ ಆ ತಾಯಿಗೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಇವತ್ತು ವಿಶೇಷವಾಗಿ ಮೇಘರಾಜ ಇದ್ದರೆ ಈ ಭೂಮಿ ಮೇಲೆ ಎಲ್ಲರೂ ಬದುಕಲು ಸಾಧ್ಯ ಇದೆ. ಜಲಂ ಅನ್ನಂ ಸುಭಾಷಿತ ಅಂತ ಹೇಳ್ತಾರೆ. ನೀರು, ಅನ್ನ, ಗಾಳಿ ಈ ಮನುಷ್ಯನಿಗೆ 3 ಪ್ರಾಮುಖ್ಯವ. ಈ ಒಂದೇ ಒಂದು ನೀರಿಲ್ಲಂದ್ರೆ ನಾವೆಲ್ಲ ರೈತರು ಎಷ್ಟು ಸಂಕಷ್ಟದಲ್ಲಿ ಎಲ್ಲ ಬಾಳ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಭೀಮಾ ನದಿಗೆ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ನಾವು ಬಾಗಿನ ಒಂದು ಅರ್ಪಿಸುವ ಒಂದು ಸಮಯ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ BD ಪಾಟೀಲ್ ಭಾಳ ಸರಳ ಹೃದಯವಂತರು. ಇವತ್ತು ವಿಶೇಷವಾಗಿ ಎಲ್ಲ ಊರಿನ ಹಿರಿಯರು ಅವರು ಫೋನ್ ಮಾಡಿ ಬರೀ ಭೀಮಾ ನದಿಗೆ ಒಂದು ಬಾಗಿನ ಅರ್ಪಿಸುವ ಒಂದು ಸಮಯ ಅನೇಕ ಫೋನ್ ಮುಖಾಂತರವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಬಂದಿದ್ದಾರೆ. ನಾವೆಲ್ಲ ಪೂಜೆ ಕೈಂಕರ್ಯ ಮಾಡಿ ಭೀಮಾ ನದಿಗೆ ನಾವು ಬಾಗಿನ ಅರ್ಪಿಸಿ ನಾವೆಲ್ಲ ಒಂದು ಭೀಮಾ ತಾಯಿಯಲ್ಲಿ ಬಿಡ್ಕೊಳ್ತಾ ನೀ ಹ್ಯಾಂಗೆ ತುಂಬಿದಿ ಹ್ಯಾಂಗೆ ಬರುವ ದಿನಗಳ ಮೇಘರಾಜನು ಬೇಗ ಕಳಿಸಿಕೊಡುತ್ತೆ ನಾವೆಲ್ಲ ನೀವುಗಳೆಲ್ಲ ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಭೀಮಾ ನದಿಯಲ್ಲಿ ನಾವೆಲ್ಲ ಒಂದು ಭೀಮಾ ನದಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾವೆಲ್ಲ ಬೇಡಿಕೊಳ್ಳೋ ವಿಶೇಷ. ಇವತ್ತು ರೈತರಿಗೆ ಏನಂದ್ರೆ ಮಳೆ ಬಂದರೆ ಎಲ್ಲ ಜೀವನ ಅದ. ಪ್ರತಿಯೊಬ್ಬರಿಗೂ ಬದುಕಬೇಕಾದ್ರೆ ರೈತರಿಗೆ ಮಳೆ ಆಶ್ರಯ ಅಂತ. ಇವತ್ತು ನದಿ ಬಂದಂದ್ರೆ ಕೇವಲ ನೀರಾವರಿದ್ದರು ಅಷ್ಟೇ ಬದುಕ್ತಾರೆ. ಆದರೆ ಉಳುಕಿದ ಮೇಲಾಡಿ ಜನರು ಅವರು ಮಳೆ ಬೇಕಾದ್ರು ಹಂಗೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡಿ ಇವತ್ತು ನಾವು ಏನು ಮಾಡಬೇಕಂದ್ರೆ ಆ ಮೇಘರಾಜ ಬೇಗ ಬಂದು ಎಲ್ಲ ರೈತರ ಸಂಕಷ್ಟ ಮಳೆ ಬೆಳೆಗಳು ಎಲ್ಲ ಈ ವರ್ಷ ವಿಶೇಷವಾಗಿ ಎಲ್ಲ ಬೆಳೆಗಳು ಆ ಭೀಮಾ ತಾಯಿಯಲ್ಲಿ ಬೇಡ್ಕೊಂಡು ನಾವೆಲ್ಲ ಈ ವರ್ಷ ವಿಶೇಷವಾಗಿ ತಡ ಮಾಡಿ ಆದರೂ ಸಹ ಮೇಘರಾಜ ಬೇಗ ಬಂದು ಎಲ್ಲ ರೈತರ ಸಂಕಷ್ಟಗಳನ್ನು ದೂರ ಮಾಡೋ ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವುಗಳೆಲ್ಲ ಆ ಭಗವಂತ ಪಾರ್ವತಿ ಪರಮೇಶ್ವರ ಜಗದ್ಗುರು ಶಿವಲಿಂಗೇಶ್ವರ ಶಂಕರಲಿಂಗೇಶ್ವರ ಎಲ್ಲರಲ್ಲಿ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ನಾವೆಲ್ಲ ಇವತ್ತು ಪ್ರಾರ್ಥನೆ ಸಲ್ಲಿಸಿ ಬರುವ ದಿನಗಳಲ್ಲಿ ಮೇಘರಾಜ ನಮ್ಮೆಲ್ಲ ರೈತರ ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ಕೊಂಡು ನಾವೆಲ್ಲ ಇವತ್ತು ನೀವುಗಳೆಲ್ಲ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ಆ ಭೀಮಾ ತಾಯಿಯಲ್ಲಿ ನಾವೆಲ್ಲ ಮತ್ತೊಮ್ಮೆ ಬೇಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಶಿವ